ಬಿಯರ್ ಬಾಟ್ಲುಗಳು, ವಿಸ್ಕಿ ಬಾಟ್ಲುಗಳ ತೂರಾಟ ನಡೆಯುತ್ತೆ. ಇನ್ನೊಬ್ಬರ ಮನೆ ಮುಂದೆ ಹೋಗಿ ಬ್ಯಾನರ್ ಹಾಕುವಂತ ಪರಿಸ್ಥಿತಿ, ಮತ್ತೆ ಅಲ್ಲಿ ಕೂತ್ಕೊಂಡು ಗುಂಡಾಗಿರಿ ಮಾಡಿ ಅಷ್ಟೊಂದು ದರ್ಪದಿಂದ ಬ್ಯಾನರ್ ಹಾಕಕ್ಕೆ ಸತೀಶ್ ರೆಡ್ಡಿ ಯಾರು? ಸತೀಶ್ ರೆಡ್ಡಿಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಏನು ಸಂಬಂಧ? ಭರತ್ ರೆಡ್ಡಿಗೂ ಏನು ಸಂಬಂಧ? ಸತೀಶ್ ರೆಡ್ಡಿಯ ಗನ್ಮೆನ್ ಆರಿಸಿದ ಗುಂಡಿನಿಂದ ರಾಜಶೇಖರ್ ಅಣ್ಣವರು ತೀರ್ಕೊಂತಾರೆ. ಇದಕ್ಕೆ ಹೊಣೆ ಯಾರು? ಭರತ್ ರೆಡ್ಡಿ ಅವರು ಇಷ್ಟೊಂದು ದರ್ಪ ತೋರಿಸಿ, ಇಷ್ಟೊಂದು ಅಹಂಕಾರ ತೋರಿಸಿ, ನಾನು ರಕ್ತ ಕುಡಿತೀನಿ, ರಕ್ತಪಾತ ಮಾಡ್ತೀನಿ, ಬೆಂಕಿ ಹಚ್ತೀನಿ ಈ ಮಾತು ಹೇಳಿದ್ರು ಕೂಡ ಇವತ್ತಿನ ತನಕ ಭರತ್ ರೆಡ್ಡಿ ಅವರ ಮೇಲೆ ಆಕ್ಷನ್ ಆಗಿಲ್ಲ. ಈ ರಾಜ್ಯ ಸರ್ಕಾರ ಕ್ರಮ ತಗೊಂಡಿಲ್ಲ. ಯಾಕೆ? ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಭರತ್ ರೆಡ್ಡಿ ಅವರನ್ನ ಭೇಟಿ ಮಾಡಲ್ಲ, ಅವರ ಮೇಲೆ ಎಫ್ಐಆರ್ ಆಗಿದೆ. ಭರತ್ ರೆಡ್ಡಿ ಅವರ ಮೇಲೆ ಎಫ್ಐಆರ್ ಆಯ್ತು. ಮುಖ್ಯಮಂತ್ರಿಗಳೇ ನಿನ್ನೆ ಅವರ ಜೊತೆ ಕೂತ್ಕೊಂಡು ಫೋಟೋ ತೆಗಿಸ್ಕೊಂತೀರಿ, ಮಾತಾಡ್ತೀರಿ. ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ನಿನ್ನೆ ಭರತ್ ರೆಡ್ಡಿ ಅವರ ಜೊತೆ ಕೂತ್ಕೊಂಡು ಉಸ್ತುವಾರಿ ಸಚಿವರು ಮತ್ತು ನೀವು ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ಈ ಫೋಟೋದ ಅರ್ಥ ಏನು? ಯಾರು ರಕ್ತದ ಹೊಲೆ ಹರಿಸ್ತೀನಿ ಅಂತ ಹೇಳ್ತಾನೆ, ಯಾರು ಬೆಂಕಿ ಹಚ್ತೀನಿ ಅಂತ ಹೇಳ್ತಾರೆ, ಯಾರ ಕಾರಣಕ್ಕಾಗಿ ಒಬ್ಬ ನಿರಪರಾಧಿ ವ್ಯಕ್ತಿ ಸಾಯ್ತಾನೆ, ಒಬ್ಬ SP ಸಸ್ಪೆಂಡ್ ಆಗಿ ಸುಸೈಡ್ ಮಾಡ್ಕೊಳಕ್ ಹೋಗ್ತಾನೆ, ಅಂತ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧ, ನೀವು ಅವರನ್ನು ರಕ್ಷಣೆ ಮಾಡ್ತಾ ಇರುವಂತ ರೀತಿ ಇದು. ಇದು ನಿಮ್ಮ ಸರ್ಕಾರ. ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಗಣಪತಿದಾಯ್ತು, ಸುಸೈಡ್ ಮಾಡ್ಕೊಂಡ್ರು, ವಿಡಿಯೋ ಮಾಡಿ ಸುಸೈಡ್ ಮಾಡ್ಕೊಂಡ್ರು, ಏನೂ ಆಗ್ಲಿಲ್ಲ. ಅವರ ಮನೆಯವರನ್ನು ತಂದು ಎದುರು ನಿಲ್ಸಿದ್ರಿ. DK ರವಿ ಅನುಮಾನಾಸ್ಪದವಾಗಿ ಸತ್ತೋದ್ರು, ಅವರ ಮನೆ ಮಂದಿಯನ್ನು ತಂದು ಎದುರು ನಿಲ್ಸಿದ್ರಿ. ಈಗ ಮತ್ತೆ ಪವನ್ ನೆಜ್ಜೂರು ಯಾವ ಹೊಸದಾಗಿ SP ಬಳ್ಳಾರಿಗೆ ಹೋದ್ರು, ಹೊಸದಾಗಿ ಚಾರ್ಜ್ ತಗೊಂಡ್ರು, ಮಾಧ್ಯಮದವರು ತೋರಿಸಿದ ಮೇಲೆ, ನಾವು ಮಾತಾಡಕ್ಕೆ ಶುರು ಮಾಡಿದ ಮೇಲೆ ಅವರ ತಂದೆಯನ್ನು ತಂದು ಎದುರು ನಿಲ್ಲಿಸಿದ್ರಿ. ತಂದೆಗೆ ಒತ್ತಡ ತಂದು ಪ್ರೆಸ್ ರಿಲೀಸ್ ಮಾಡಿಸಿದ್ದೀರಿ. ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡುವಂಥದ್ದು, ಪವನ್ ನೆಜ್ಜೂರ್ ಅವರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು? ಪವನ್ ನೆಜ್ಜೂರ್ ಅವರನ್ನ ಕೇವಲ 2 ಗಂಟೆ ಒಳಗೆ ಚಾರ್ಜ್ ತಗೊಂಡು, ಅವರು ಇನ್ನೂ ಬಳ್ಳಾರಿಯ ಪರಿಚಯ ಮಾಡ್ಕೊಂಡಿಲ್ಲ, ಆಫೀಸರ್ಸ್ ಪರಿಚಯ ಮಾಡ್ಕೊಂಡಿಲ್ಲ, ಅವರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರಿ? ಜಮೀರ್ ಖಾನ್ ಅವರು ಎಷ್ಟು ಬಿಡ್ಡಿಂಗ್ ಮಾಡಿದ್ರು ಬಳ್ಳಾರಿ SPಗೆ? ಆ ಬಿಡ್ಡಿಂಗ್ ಅಲ್ಲಿ ನಿಮ್ಗೆ ಕಡಿಮೆ ಬಂದಿದೆ ಅಂತ ಅನ್ನಿಸ್ತಾ, ಅಥವಾ ಇನ್ನೂ ಹೆಚ್ಚು ಬಿಡ್ಡಿಂಗ್ ಬಂತ? ಅದಕ್ಕಾಗಿ ಹೊಸ ಅಧಿಕಾರಿ ತರಕ್ಕೆ ನೀವು ಪ್ಲಾನ್ ಮಾಡಿದ್ರ? ಯಾಕೆ ಪವನ್ ನೆಜ್ಜೂರಿಗೆ ಸಸ್ಪೆಂಡ್ ಮಾಡಿದ್ರಿ? ಅದೇ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಇದ್ದಂತ ಯಾವ ಭರತ್ ರೆಡ್ಡಿ ಅಲ್ಲಿ ನುಗ್ಗುವಾಗ, ಪೊಲೀಸರನ್ನೇ ಛೇದಿಸಿ ನುಗ್ಗುವಾಗ ಅವರಿಗೆ ಸೆಕ್ಯೂರಿಟಿ ಕೊಡ್ತಿದ್ದ DYSP, ಅವರನ್ನ ಯಾಕೆ ನೀವು ಸಸ್ಪೆಂಡ್ ಮಾಡಿಲ್ಲ? ಇನ್ಸ್ಪೆಕ್ಟರ್ ಯಾಕೆ ಮಾಡಿಲ್ಲ? ಪವನ್ ನೆಜ್ಜೂರ್ ಮೇಲೆ ನಿಮ್ಗಿದ್ದಂತ ಕೋಪ ಏನು? ಇವತ್ತು ಪವನ್ ನೆಜ್ಜೂರು ನಿನ್ನೆ ಮೊನ್ನೆಯಿಂದ ಎಲ್ಲಿದ್ದಾರೆ? ಪವನ್ ನೆಜ್ಜೂರ್ ಅವರು ಒಬ್ಬ IPS ಅಧಿಕಾರಿ, ಯಂಗ್ ಅಧಿಕಾರಿ, ತನಗಾದಂತ ಅವಮಾನಕ್ಕೆ ನೊಂದು ಅವರ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಡೆತ್ ನೋಟನ್ನು ಬರೆದಿಡ್ತಾರೆ. ಆ ಡೆತ್ ನೋಟಲ್ಲಿ ಏನಿದೆ? ಯಾಕೆ ಮುಚ್ಚಿಡ್ತಾ ಇದ್ದೀರಿ? ಆ ಡೆತ್ ನೋಟ್ ಇವತ್ತು ಸಾರ್ವಜನಿಕರ ಗಮನಕ್ಕೆ ಬರಬೇಕಾಗಿದೆ. ನಮ್ಗಿರುವಂತ ಮಾಹಿತಿ ಪ್ರಕಾರ ಡೆತ್ ನೋಟಲ್ಲಿ 2 ಪೊಲೀಸ್ ಆಫೀಸರ್ಸ್, ಉನ್ನತ ಅಧಿಕಾರಿಗಳ ಹೆಸರಿದೆ. ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ DCPಯನ್ನ
ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕಳಿಸಿದ್ರಿ? ಫಾರ್ಮ್ ಹೌಸ್ಗೆ ನೀವು ಎಲ್ಲಿ ಕಳಿಸಿದ್ರಿ? ಯಾರನ್ನು ಕಳಿಸಿದ್ರಿ? ಯಾಕೆ ಕಳಿಸಿದ್ರಿ? ತುಮಕೂರು ಜಿಲ್ಲೆಯ ರಿಸಾರ್ಟ್ ಅಲ್ಲಿ ಏನ್ ನಡೀತಾ ಇದೆ? ಬೆಂಗಳೂರಿಂದ ಹೋದಂತ DCP ಯಾರು? ಅವ್ರು ಯಾಕೆ ಹೋದ್ರು? ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿ ಅವರನ್ನು ಯಾಕೆ ಕಳಿಸ್ಕೊಟ್ರು? ಪವನ್ ನೆಜ್ಜೂರ್ ಅವರು ಬರೆದಂತ ಡೆತ್ ನೋಟನ್ನೇ ಏನ್ ಮಾಡಿದ್ರಿ? ಅದನ್ನ ಮುಚ್ಚಿ ಹಾಕೋದಕ್ಕಾಗಿ ನೀವು ಬೆಂಗಳೂರಿಂದ DCPಯನ್ನ ಕಳಿಸ್ತೀರಿ, ಡೆತ್ ನೋಟನ್ನ ಕೈಯಲ್ಲಿ ಇಟ್ಕೊಂತೀರಿ, ಅದನ್ನ ಬಿಡುಗಡೆ ಮಾಡಲ್ಲ. ಖಾಸಗಿ ಆಸ್ಪತ್ರೆಗೆ ಹೋಗಿ ಯಾವ ಮಾತ್ರೆಯನ್ನ ಪವನ್ ನೆಜ್ಜೂರು ನುಗ್ಗಿದ್ರು ಅದನ್ನ ಹೊಟ್ಟೆ ಕ್ಲೀನ್ ಮಾಡಿಸುವಂಥದ್ದಾಗತ್ತೆ. ಏನ್ ನಡೀತಿದೆ ರಾಜ್ಯದಲ್ಲಿ? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಾಗೆಲ್ಲ ಅಧಿಕಾರಿಗಳ ಮೇಲೆ ಈ ರೀತಿಯ ದರ್ಪವನ್ನ ತೋರಿಸಿ ಅಧಿಕಾರಿಗಳನ್ನ ಬಲಿಪಶು ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಎಷ್ಟು ಜನ ಬಲಿಯಾಗಬೇಕು ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರಕ್ಕೆ? ಕಾಂಟ್ರಾಕ್ಟರ್ಸ್ ಬಲಿಯಾಗ್ತಾ ಇದ್ದಾರೆ, ಅಧಿಕಾರಿಗಳು ಬಲಿಯಾಗ್ತಾ ಇದ್ದಾರೆ, ಜನ ಬಲಿಯಾಗ್ತಾ ಇದ್ದಾರೆ, ರೈತರು ಬಲಿಯಾಗ್ತಿದ್ದಾರೆ, ಹೆಣ್ಮಕ್ಳು ಬಲಿಯಾಗ್ತಾ ಇದ್ದಾರೆ. ನಿಮ್ಗೇನು ಅನ್ಸಲ್ಲ? ನೀವು ಯಾರು ಅಪರಾಧಿ ಜಾಗದಲ್ಲಿ ಇರಬೇಕು, ಯಾರು ಬಳ್ಳಾರಿ ಘಟನೆಗೆ ಕಾರಣೀಕರ್ತರಾದ್ರೆ ಅವ್ರ ಜೊತೆ ಮೀಟಿಂಗ್ ಮಾಡ್ತೀರಿ. ಯಾವಾಗ? ಅದು ನಿನ್ನೆ. ಇಷ್ಟೆಲ್ಲ ಘಟನೆಯ ಇಷ್ಟೆಲ್ಲ ಬಿಸಿಯ ಮಧ್ಯೆ ನೀವು ಅವ್ರ ಜೊತೆ ಕೂತ್ಕೊಂತೀರಿ. ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಿದೆ? ಪವನ್ ನೆಜ್ಜೂರ್ ಅವರ ತಂದೆಯ ಪ್ರೆಸ್ ಹೇಳಿಕೆಯನ್ನು ಯಾಕೆ ಬಿಡುಗಡೆ ಮಾಡಿಸಿದ್ರಿ? ನಿಮ್ಮ ಮಂತ್ರಿಗಳು ಹೇಳ್ತಾರೆ ಪವನ್ ನೆಜ್ಜೂರ್ ಅವರು ಬಳ್ಳಾರಿ ಘಟನೆ ಆದಾಗ ಇರಲೇ ಇಲ್ಲ, ಅವರು ಆಗಷ್ಟೇ ಹೋಗಿದ್ರು. ಸರಿ, ಎಷ್ಟು ಸುಳ್ಳು ಹೇಳುತ್ತೆ ನಿಮ್ಮ ಸರ್ಕಾರ ಅಂತ ಇವತ್ತು ಮಾಧ್ಯಮದವರು ತೋರಿಸ್ತಾ ಇದ್ದಾರೆ. ಪವನ್ ನೆಜ್ಜೂರು ಆ ಜಾಗದಲ್ಲಿ ಇದ್ರು, ಲೈವ್ ಬರ್ತಾ ಇದೆ. ನೀವು ಯಾರಿಗೆ ಸುಳ್ಳು ಹೇಳಕ್ಕೆ ಹೊರಟಿದ್ದೀರಿ? ಯಾರನ್ನ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ? ನಿಮ್ಮ ಗೂಂಡಾ ಶಾಸಕರನ್ನ ನೀವು ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ. ಇವತ್ತು ಪವನ್ ನೆಜ್ಜೂರ್ ಅವರಿಗೆ ನ್ಯಾಯ ಬೇಕಾಗಿದೆ. ರಾಜ್ಯದ ಪೊಲೀಸ್ ಅಧಿಕಾರಿಗಳ, ರಾಜ್ಯದ ಇತರ ಅಧಿಕಾರಿಗಳ, ರೆವೆನ್ಯೂ ಅಧಿಕಾರಿಗಳ ನೈತಿಕ ಬಲ ಕುಗ್ತಾ ಇದೆ. ಒಂದು ನಿಮ್ಮ ಬಿಡ್ಡಿಂಗ್ ಕಾರಣಕ್ಕೆ ಬೆಂಗಳೂರಲ್ಲಿ ಮನೆ ಬಾಡಿಗೆ ಪಡೆಯಕ್ಕೆ ಜನ 11 ತಿಂಗಳ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಕೇವಲ 11 ತಿಂಗಳು ಬೆಂಗಳೂರಲ್ಲಿ ಇರುವುದು. ಅದೇ ರೀತಿ ನಿಮ್ಮ ಅಧಿಕಾರಿಗಳ ಬಿಡ್ಡಿಂಗ್ 11 ತಿಂಗಳಿಗೆ ಬದಲಾವಣೆ ಆಗ್ತಾರೆ. ಹೊಸಬೈ ಹೆಚ್ಚು ದುಡ್ಡು ಕೊಟ್ರೆ ಆ ಜಾಗಕ್ಕೆ ಬರ್ತಾರೆ, ಇಲ್ಲ ನೀನು ಅದಕ್ಕಿಂತ ಹೆಚ್ಚು ದುಡ್ಡು ಕೊಡಬೇಕು. ಬೆಂಗಳೂರಲ್ಲಿ ಒಂದು ರೀತಿಯ ಬಿಡ್ಡಿಂಗು, ರಾಜ್ಯದ ಇತರ ಕಡೆ ಇನ್ನೊಂದು ರೀತಿಯ ಬಿಡ್ಡಿಂಗು. ಜಮೀರ್ ಖಾನ್ ಅವರ ಬಿಡ್ಡಿಂಗ್ನ ಕಾರಣಕ್ಕಾಗಿ ಇವತ್ತು ಪವನ್ ನೆಜ್ಜೂರ್ ಅವರು ಬಲಿಯಾಗಿದೆ. ಇದು ಬಹಳ ಸ್ಪಷ್ಟ ಇದೆ. ಬಳ್ಳಾರಿಯನ್ನು ಏನ್ ಮಾಡಕ್ಕೆ ಹೊರಟಿದ್ದೀರಿ ಜಮೀರ್ ಖಾನ್ ಅವರೇ? ನೀವು ಏನ್ ಮಾಡಕ್ಕೆ ಹೊರಟಿದ್ದೀರಿ? ದಯಮಾಡಿ ಇಂಥ ಅಧಿಕಾರಿಗಳನ್ನು ಬಲಿ ಪಡುವುದನ್ನು ನೀವು ಮೊದಲು ನಿಲ್ಲಿಸಿ. ಪವನ್ ನೆಜ್ಜೂರ್ ಅವರ ಸಸ್ಪೆನ್ಷನ್ಗೆ ಸರ್ಕಾರ ಇವತ್ತು ಉತ್ತರ ಕೊಡಬೇಕು. ಪವನ್ ನೆಜ್ಜೂರ್ ಅವರ ಆತ್ಮಹತ್ಯೆಗೆ ಇವತ್ತು ಆತ್ಮಹತ್ಯೆಯ ಪ್ರಕರಣಕ್ಕೆ, ಅವರ ಪ್ರಯತ್ನಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಪವನ್ ನೆಜ್ಜೂರ್ ಅವರ ಡೆತ್ ನೋಟು ಅದರಲ್ಲಿ ಏನಿದೆ ಇದನ್ನ ಬಹಿರಂಗಗೊಳಿಸಬೇಕು. ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರ ಹೆಸರನ್ನು ಅವರು ಬರೆದಿಟ್ಟಿದ್ದಾರೆ, ಇದು ಆಚೆ ಬರಬೇಕು. ನಿನ್ನೆ ಮುಖ್ಯಮಂತ್ರಿಗಳು ಭರತ್ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ಜೊತೆ ಕೂತ್ಕೊಂಡು ಆ FIR ಆಗಿದೆ ಅವನ ಮೇಲೆ, FIR ಆದವರ ಜೊತೆ ನೀವು ಹೆಂಗ್ ಕೂತ್ಕೊಂಡ್ರಿ? ಇದಕ್ಕೆ ಉತ್ತರ ಕೊಡುವವರು ಯಾರು? ಅಪರಾಧಿಗಳ ಜೊತೆ ಕೂತ್ಕೊಂತೀರಿ, ಮತ್ತೆ ನ್ಯಾಯ ಹೆಂಗ್ ಸಿಗುತ್ತೆ? ಯಾರ ಹತ್ರ ನ್ಯಾಯ ಕೇಳಬೇಕು? ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಈ ಎಲ್ಲ ಅಂಶಗಳು ಕೂಡ ಇವತ್ತು ಆಚೆ ಬರಬೇಕಾಗಿದೆ. ನಮ್ಮ ಪೊಲೀಸ್ ವ್ಯವಸ್ಥೆಗೆ ದೇಶದಲ್ಲಿ ಒಳ್ಳೆಯ ಹೆಸರಿದೆ. ಇದನ್ನು ಬಿಗಡಾಯಿಸುತ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ.